ಸಸಿಗೆ ಸರ್ ಅವರು ಲೇಬರ್ ಬೇಕು ಅಂತಾರೆ ಸರ್. ನಮ್ಗೆ ಲೇಬರ್ ಏನು ಬೇಕಿಲ್ಲ, ನಮ್ಮ ಮಿಸ್ಸಸ್ನ ಇಬ್ಬರೇ ಮೇಂಟೈನ್ ಮಾಡ್ಕೊತೀವಿ. ಸಾಯಂಕಾಲ 2 ಅವರ್, ಬೆಳಗ್ಗೆ 2 ಅವರ್. ನಾವು ನೀರು ಕುಡ್ಸೋಕ್ಕಲ್ಲ, ಅವು ಯಾವಾಗ ಬಂದು ಇಷ್ಟ ಕುಡಿತಾವೆ ಬಂದವಾಗ 33 ರೂಪಾಯಿ, 62 ಪೈಸಾ, 63 ಪೈಸಾ ಸರ್. ಫ್ಯಾಕ್ಟ್ರಿ ಹೆಂಗೆ ಬರ್ತಂಗೆ ಹಾಕ್ಕೊಡ್ತಾರೆ. ಇಷ್ಟೊಂದು 4 ಕೊಂಡ್ಕೊಂಡೆ ನಮ್ಮಕೊಂಡು ಇರ್ತಕ್ಕಂತೆ 10 ವರ್ಷ ಐತೆ. 10 ವರ್ಷನೂ ನನಗೆ 1 ಲಕ್ಷ ಕಮ್ಮಿ ಯಾವಿಲ್ಲ, 1 ಲಕ್ಷ ಇರೋವೆ, ಕಮ್ಮಿಯೂ ಇಲ್ಲ. 10 ಲಕ್ಷ ಬಂಡವಾಳ ಆಯ್ತು ಸಿಗೋದ ಮೇಲೆ. ಈಗ 10 ಲಕ್ಷ ಫಾರ್ಮ್ ಹಾಕಿದ್ದೀನಿ ಸರ್. ನಾನು ಸ್ಟಾರ್ಟಿಂಗ್ ಫಸ್ಟು ನಾನು ಬಂಡವಾಳ ಹಾಕ್ದಾಗ ಸೆಡ್ಗೊಂದು 2-3 ಲಕ್ಷ ಆಗಿದೆ. ಫಸ್ಟ್ಗಳಿಗೆ 1-2 ಲಕ್ಷ ಅಷ್ಟೇ ಹಾಕಿದ್ದು ನಾನು. ಕ್ಯಾಬೇಜರ ಅದು ಬಂದ ಸರ್ ಲಾಸನೇ ಒಟ್ಟಲ್ಲಿ. ಅದೊಂದು ಬರ್ದ ಸರ್. ಇನ್ನು ಯಾವುದೇ ಪ್ರಾಬ್ಲಮ್ ಬಂದು ಸರ್ ರಿಕವರಿ ಮಾಡ್ಕೊಂಡು ಸರ್ ಮಾಡ್ಕೋಬೋದು. ಎಷ್ಟು ವರ್ಷ ಆಯಿತು ಸರ್ ಈ ಫಾರ್ಮ್ ಮಾಡಿ? ಸರ್ ಫಾರ್ಮ್ ಮಾಡಿ ಸರ್ ಇವಾಗ ರೀಸೆಂಟ್ 3 ವರ್ಷ ಆಯಿತು ಸರ್. ಅದಕ್ಕೂ ಮೊದಲೇ ಮನೆ ಮಾಡ್ತಿದ್ದೋ ಸರ್. ಅವಾಗಿಂದ ನಮ್ಮ ತಾತ ಅಜ್ಜಿ ಕಾಲದಿಂದ ನಾವು ಸರ್ ಇದೆಲ್ಲ ಬಂದಿರೋದು. ಸರ್ ಇವಾಗ ರೀಸೆಂಟಾಗಿ ಫಾರ್ಮ್ ಮಾಡಿ ಈಗ ನಮ್ಮ 3 ವರ್ಷ 4 ಹೊಂದಿದೆ ಸರ್. ಈಗ 3 ವರ್ಷ ತುಂಬಿ 4 ವರ್ಷ ಬಿದ್ದಿದೆ. ಒಟ್ಟು ಎಷ್ಟು ಹಸುಗಳಿದೆ ಸರ್? ಈಗ 10 ಐತೆ ಪ್ರೆಸೆಂಟ್. ಎಲ್ಲ HF ಅಥವಾ ಸರ್? ಎಲ್ಲ HF, ಒಂದು ಬ್ಲ್ಯಾಕ್ ಐತೆ ಸರ್. ನೀವು ಹೈನುಗಾರಿಕೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಪ್ರಮುಖ ಕಾರಣ ಏನು? ಅಂದರೆ ಸರ್ ಈಗ ನಮ್ಮ ಸರ್ ಮುಂಚೆನೇ ಸರ್ ಅವಾಗಿಂದ ಸರ್ ಇದ್ದೇನೆ ಅಂದರೆ ಸರ್ ಅವಾಗ 1, 2, 3, 4 ಅಷ್ಟೇ ಇರ್ತಿದ್ವು ಆದ್ಮೇಲೆ. ಈಗ ನಾವು ಎದ್ದೋ ಇನ್ನು ಆರಾಮದಲ್ಲಿ ಏನೋ ಅಷ್ಟು ನಮಗೆ ಇಂಪ್ರೂವ್ಮೆಂಟ್ ಕಾಣಲಿಲ್ಲ, ಆರಾಮ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಅವಾಗಿಂದ ಜಾಸ್ತಿ ಆಸಕ್ತಿ ಸರ್ ಇದ್ರಲ್ಲಿ ನಮಗೆ, ದನ ಕರು ಮೇಲೆ ಆಸಕ್ತಿ. ಇದೇ ಇಷ್ಟ ಆಯಿತು, ಇದೇ ಮಾಡಬೇಕು ಅನ್ನಿಸ್ತು, ಇದೇ ಮಾಡ್ತೀನಿ ಸರ್. ಈಗ ರೇಷ್ಮೆ ಮಾಡ್ತಿದ್ದೆ, ರೇಷ್ಮೆ ಮಾಡ್ತೀವಿ ಸ್ವಲ್ಪನ ಸರ್. ಅದು ಬಿಟ್ಟರೆ ಇದ್ದಾನೆ ಅವಾಗಿಂದ ನಮ್ಮ ಇದ್ದಾನೆ. ಅವಾಗಿಂದ ನಮ್ಮ ಆರಾಮನೇ ನಮ್ಮ ಕೈ ಬರುತ್ತೋ ನಮ್ಮ ತಂದೆ ಎಲ್ಲ ನಾವು ಅದನ್ನೇ ಮಾಡ್ತಾಯಿದ್ದೀವಿ, ಕಂಟಿನ್ಯೂ ಮಾಡ್ತೀವಿ. ಸರ್ ಈಗ ಯಾವ್ಯಾವ ಹಸುಗಳನ್ನ ಫಸ್ಟು ನೀವು ಕೊಂಡ್ಕೊಂಬಂದು ಇಲ್ಲಿ ಎಷ್ಟು ಹಸುಗಳು ಹುಟ್ಟಿವೆ ಸರ್? ಈಗ ನಮ್ಮ ಮನೆ ಹುಟ್ಟಿದ್ರು ಸರ್. ಈಗ ರೀಸೆಂಟಾಗಿ ಇದೊಂದು ಹುಟ್ಟೈತೆ ನಮ್ಮ ಮನೇಲೆ ಹುಟ್ಟಿ ಸರ್. ಮನೇಲೆ ಫಲ ಆಗಿರೋದಂಥದ್ದು ಸರ್. ಸ್ವಲ್ಪ ಕೊಟ್ಬಿಟ್ಟಿದ್ದೀನಿ, ಸ್ವಲ್ಪ ಐತೆ ಅಂದರೆ ನಾನು ಯಾವುದೇ ಕರು ಚೆನ್ನಾಗಿ ಹುಟ್ರೆ ಮಾತ್ರ ಮಿಡಿಗೆ ಸರ್. ಈಗ ನಮ್ಮ ಬ್ಲ್ಯಾಕು ಜರ್ಸಿನ ಹುಟ್ರೆ ಮಡಿಗೆ ಸಾಕಲ್ಲ. ಯಾಕೆಂದರೆ ಇವತ್ತಿನ ತಿಂಡಿ ಖರ್ಚು, ಇವತ್ತು ಹಾಲಿನ ಖರ್ಚು ಸರ್ ಡಿಪೆಂಡ್ ಜಾಸ್ತಿ ಸಾಕೋಗೋಲ್ಲ. ಯಾರು ಸಾಕೋರು ಕೊಟ್ಬಿಡ್ತೀನಿ. ಒಳ್ಳೆ ಕರು ಹುಡ್ತಾ ಮಡಿಗೆ ಸಾಕ್ತೀನಿ ಸರ್. ಈಗ ನನಗೆ ಸರ್ ಯಾರೇ ಫಾರ್ಮ್ ಮಾಡ್ಬೋದು. ಇವತ್ತು ಒಂದು ಹಸು ಸರ್ 10 ಲೀಟರ್ ಹಾಕಿದ್ರೆ ಇವತ್ತು ಪ್ರಾಫಿಟ್ಟು. ಅದಕ್ಕಿಂತ ಕಮ್ಮಿ ಕರೋ ಸರ್ ಈಗಿನ ಕಾಸ್ಟಲ್ಲಿ, ಈಗಿನ ರೇಟಲ್ಲಿ ಆಗಲ್ಲ ಮೇಡಮ್, ಮೇಂಟೈನ್ ಮಾಡೋಕ್ಕಾಗಲ್ಲ. ಸರ್ ನೀವು ಏನೇನೆಲ್ಲ ಮೇವುಗಳು ಕೊಡ್ತೀರಾ ಸರ್? ಈಗ ನಾನು ಸರ್ ನೇಪಿಯರ್ ಕೊಡ್ತೀನಿ, ಮುಸ್ಲಿಂ ಜಾಬ್ ಕೊಡ್ತೀನಿ ಸರ್. ಬಿಯರ್ ವೇಸ್ಟು, ವೆಟ್ ಕೇಕು, ಜೋಳ ಚಿಪ್ಸು, ಗೆಣಸು. ಅದ್ರ ಜೊತೆಗೆ ಸರ್ ಒಂದು ವರ್ಷ ಫೀಡ್ ಕೊಡ್ತೀನಿ. CP ಮಿಲ್ಕಿ ಪ್ಲೇಸ್ ಬರ್ತದೆ, ಆ ಫೀಡ್ ಕೊಡ್ತೀನಿ 1 kg ಅಷ್ಟು. ಫೀಡ್ಸ್ ಎಲ್ಲ 2 ಟೈಮ್ ಕೊಡ್ತೀರಾ ಸರ್? 2 ಟೈಮ್ ಕೊಡ್ತೀನಿ ಸರ್. 2 ಟೈಮ್, ಸಾಯಂಕಾಲ ಒಂದು 5 ಗಂಟೆ, ಬೆಳಗ್ಗೆ 5 ಗಂಟೆ ಸರ್. ಮೇವು ತಿಂಡಿ ವಿತ್ ಎಲ್ಲ ಒಂದೇ ಟೈಮ್ ಕೊಡ್ತೀನಿ ಸರ್. ನೀವು ಯಾವ ಹಸುಗಳ್ನು ಕಟ್ಟಾಕ್ಬಿಟ್ಟು ಇದು ಮಾಡ್ತಾರೆ ಎಲ್ಲ ಸರ್? ಫ್ರೀ ಅಂದರೆ ಸರ್ ಈಗ ನಾವು ಹೆಂಗೆ ಅವು ಫ್ರೀ ಆಗಿದ್ದರೆ ಒಂಥರ ಅವು ಆರೋಗ್ಯ ಚೆನ್ನಾಗಿರ್ತವೆ. ಕಟ್ಟಾಕೋರು ಕಟ್ಟಾಕ್ತಾರೆ ಸರ್. ಈಗ ಅವರು ಅವಶ್ಯಕತೆ ಇದ್ದಂಗೆ ಮಾಡ್ಕೋತಾರೆ. ಇವತ್ತು ಅವಶ್ಯಕತೆ ಅವ್ರಿಗೆ ಹೆಂಗೈತೆ ಹಂಗೆ ಮಾಡ್ಕೋಬೋದು. ಈಗ 1-2-3 ಅವರು ತಾವಿಲ್ಲ ಕಟಾಕ ಮೆಣಿಸ್ತಾರೆ, ಅವರು ಹಂಗೂ ಮೇಂಟೈನ್ ಮಾಡ್ತಾರೆ ಸರ್. ಈಗ ನಮ್ಮದು ಇದೊಂದೇ ಇಲ್ಲ ಸರ್. ರೇಷ್ಮೆನೂ ಮಾಡ್ತೀವಿ, ತರಕಾರಿ ಮಾಡ್ತೀವಿ. ಅದರಿಂದ ನಮಗೆ ಹಿಂಸೆ ಅನ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀವಿ. ಅಂದರೆ ಬೆಳಿಗ್ಗೆ 1-2 ಅವರ್ ಕೆಲಸ, ಸಾಯಂಕಾಲ 2 ಅವರ್ ಕೆಲಸ ಅಷ್ಟೇ. ಮಧ್ಯಾಹ್ನ ಟೈಮು ಏನು ಕೆಲಸ ಇರೋಲ್ಲ. ಓಕೆ ಸರ್. ಸೊ ಇನ್ನು ಶೆಡ್ ಬಗ್ಗೆ ಹೇಳೋದಾದರೆ ಶೆಡ್ ಎಷ್ಟು ಅಗಲ ಉದ್ದ ಇದೆ, ಎಷ್ಟು ಖರ್ಚಾಯಿತು ಸರ್? ಸರ್ ಹಿಂಗೆ 60 ಐತೆ, ಹಿಂಗೆ 50 ಐತೆ ಸರ್. ಅಗಲ 60 ಐತೆ, ಉದ್ದ 50 ಐತೆ. ಖರ್ಚು ಎಷ್ಟಾಯಿತು ಸರ್? ಸರ್ ಅಂದರೆ ಸರ್ ನಾನು ಸ್ಟಾರ್ಟಿಂಗ್ ಆಯಿತು ಸ್ವಲ್ಪ ಮಾಡಿದೆ. ನನ್ನ ಡೆವಲಪ್ಮೆಂಟ್ ಹೆಂಗಾಯಿತು, ಹಸಿನ ಇಂಪ್ರೂವ್ಮೆಂಟ್ ಹೆಂಗಾಯಿತು ಹಂಗೆ ಸ್ವಲ್ಪ ಮಾಡ್ಕೊಬಂದೆ ಸರ್. ಈಗ ಸೆಡ್ಡು ಕಾಸ್ಟ್ ಬಂದು 10 ಲಕ್ಷ ಆಗೈತೆ. ಈಗ ಎಲ್ಲ ಒಂದು 10 ಲಕ್ಷ ಆಗೈತೆ. ಈಗ ಪ್ರೆಸೆಂಟ್ಲಿ ಎಲ್ಲ ಪ್ರತಿಯೊಂದು ಹಾಕಿದ್ರು 10 ಲಕ್ಷ ಆಗೈತೆ. ಸೆಡ್ಗೆ ಅಷ್ಟು ಆಗೈತೆ ಹಸುಗಳಲ್ಲೇ. 5 ಗರ್ಭ ಐತೆ, 5 ಕರಿತವೆ. ಗರ್ಭ ಅಂದರೆ ಹಾಲು ಬಿಟ್ಟಿಲ್ಲ, ಅವರಲ್ಲೂ ಸ್ವಲ್ಪ ಹಾಲು ಬರ್ತವೆ. ಓಕೆ ಸರ್. ಇನ್ನು ಇದು ಯಾವುದಕ್ಕೂ ಮೂಗ್ದಾರ ಸಹ ಅಷ್ಟೊಂದು ಕಟ್ಟಿಲ್ಲ ನೀವು ಕೆಲವೊಂದಕ್ಕೆ ಸರ್? ಈಗ ನಾನು ಬಿಡ್ತೀರಾ? ಸರ್ ಫ್ರೀ ಬಿಡ್ತೀನಿ ಅಂತಾರೆ ಎಲ್ಲ ಸರ್. ಆಲ್ಮೋಸ್ಟ್ ಈಗ ಬ್ರೀಡರ್ಸೇ ಯಾವೂ ಇಲ್ಲ, ಚೆಂಗಿ ಮಾಡೋವಂಥ ಯಾವೂ ಇಲ್ಲ ಸರ್. ಅದರಿಂದ ಫ್ರೀಯಾಗಿ ಬಿಟ್ಟಿದ್ದೀನಿ. ಫ್ರೀಯಾಗಿ ಇರ್ತವೆ ಎಲ್ಲನೂ. ನಾವು ಹೆಂಗೆ ಬೇಕಾದ್ರೆ ಮಾಡಿ ಏನು ಮಾಡಲ್ಲ. ಅದೇ ಸ್ವಲ್ಪ ಮೇಂಟೆನೆನ್ಸು ಕಡಿಮೆ ಆಗುತ್ತೆ ಹಿಂಗೆ ಮಾಡಿ. ಮೇಂಟೆನೆನ್ಸ್ ಈಗ ಸಸಿಗೆ ಸರ್ ಅವರು ಲೇಬರ್ ಬೇಕು ಅಂತಾರೆ ಸರ್. ನಮ್ಗೆ ಲೇಬರ್ ಏನು ಬೇಕಿಲ್ಲ, ನಮ್ಮ ಮಿಸ್ಸಸ್ನ ಇಬ್ಬರೇ ಮೇಂಟೈನ್ ಮಾಡ್ಕೊತೀವಿ. ಸಾಯಂಕಾಲ 2 ಅವರ್, ಬೆಳಗ್ಗೆ 2 ಅವರ್. ನಮ್ಮ ಕೆಲಸ ಅಷ್ಟು ಮಾಹಿತಿ ಮುಗೀತು ಸರ್. ಈಗ ನಮ್ಮ ಮಿಸ್ಸಸ್ ಹಾಕಂದ್ರೆ ನಾನು ಮೇವು ಹಾಕೊಂಡು ತಿಂಡಿ ಹಾಕತ್ತೀನಿ. ಆ ರೀತಿ ಇಬ್ಬರೇ ಮೇಂಟೈನ್ ಮಾಡ್ಕೊತೀವಿ. ಒಂದು 4 ಅವರ್ ಶುರು ಮಾಡ್ತೀವಿ. 4 ಅವರ್ ಶುರು ಮಾಡಿದ್ರೆ ಕಟ್ಟಾಕ್ಬಿಟ್ಟು ಎಲ್ಲನೂ ಒಂದು ಮೈಗೆ ನೀರು ಹಾಕ್ತೀವಿ. ನೀರು ಹಾಕ್ಬಿಟ್ಟು ತಿಂಡಿ ಹಾಕ್ತೀವಿ. ತಿಂಡಿ ಒಳಕ್ಕೆ ನಾನು ಬೋಸಿ ಕೆಲಸ ಮಾಡೋಲ್ಲ ಸರ್. ಮೇವು ತಿಂಡಿ ಈಗ ಬೇರೆ ಎಷ್ಟು ಇರ್ಬೋದು, ಒಂದು ಗೆಣಸೊಂದು ಇರ್ಬೋದು, ಚಿಪ್ಸ್ ಇರ್ಬೋದು ಸರ್, ಎಲ್ಲ ಚೆಂಡಿಗೆ ಹಾಕ್ಬಿಡ್ತೀನಿ. ತಿನ್ಕೋತವೆ ನಮ್ಮವು, ಅದೇನಿಲ್ಲ ಸರ್. ನಿಮ್ಮಲ್ಲಿ ಹಳೆ ಹಸು ಯಾವುದು ಎಷ್ಟು ಸೂಲಾಗಿದ್ದಾವೆ ಸರ್? ಇದು ಹಳೆ ಹಸು ಇದೆ ಅಂದು ಸರ್. ಇದು ತಗೊಂಡು ನಮ್ದು ಈಗ 6 ವರ್ಷ ಆಯ್ತಿದ್ದು. ಚಿಡ ಪೀಚ್ ಕಡೆ ಸರ್. ನಮ್ಮ ಮನೆ ಹಸು ಹಳೆ ಹಸು ಅವಾಗಿಂದು ಆಯ್ತಿದ್ದು. ನಮ್ಮ ಫಾರ್ಮ್ ಮಾಡೋಕ್ಕೂ ಮೊದಲಿಂದ ಐತೆ ಸರ್. ಇದು ಬಂದು ಈಗ 5 ಸೋಲು. ಇವಾಗ ಒಂದು ಟೈಮ್ ಹಾಲು ಆಗುತ್ತೆ. ಈಗ ಎಷ್ಟು ಹಾಲು ಕೊಡುತ್ತೆ ಸರ್? ಸರ್ ಈಗ ಒಂದು ಟೈಮ್ 12 ಐತೆ. 2 ಟೈಮಿಂದ 24 ಆಯ್ತು ಹಾಲು ಇದರಲ್ಲಿ.
ಹಾಲು ಬೆಳಕೋದು 24 24 ಆಯ್ತು ಈಗ ವೆಟ್ಕೆ ಕಾಸು ಶುರು ಮಾಡಿದವಾಗ ನನ್ನ ಬಾಡಿ ಗ್ರೋತು ಸ್ಕೋಲ್ ಡೆವಲಪ್ಮೆಂಟು ಎಲ್ಲ ಚೆನ್ನಾಗಾಯಿತು ಸರ್. ಅದು ಬಂದು ನನಗೆ 60,000 ಇರುತ್ತೆ ಕಾಸ್ಟ್. ಅದು ಸರ್ 60,000 ಆಗಿತ್ತು ತಗೊಂಡಾಗ. ಓಕೆ ಸರ್ ಅವಾಗ ಒಂದು ಟೈಮ್ 14 ಲೀಟರ್ ಆಯಿತು ಸರ್. ಇವಾಗಲೂ ಗರ್ಭ ಆಗೈತೆ, ಇವಾಗ ಒಂದು 6 7 ಲೀಟರ್ ಐತೆ ಸರ್. ಹಸು ತಂದಾಗ ಹಿಂಗಿದ್ರೆ ಅದು ಸಿಕ್ಕಾಬಿಟ್ಟು ಸಣ್ಣಕ್ಕಿತ್ತು. ಇವಾಗ ನನ್ನ ತಿಂಡಿ ನನ್ನ ಮೇವಿಗೆ ಒಂದು ಸರಿ ಅದು ಸರ್. ಅದು ಟೈಮಿಂದ 15 ಲೀಟರ್ ಕೊಡುತ್ತೆ ಸರ್. ಇಲ್ಲ 35 ಟೈಮಿಂದ ಕರಾಗ್ತಾಗ. ಇವಾಗ ಫಲ ಆಗೈತೆ. ಎಷ್ಟು ತಿಂಗಳಾಗಿದೆ ಸರ್? ಈಗ ಒಂದು 5 ತಿಂಗಳು ಆಗೈತೆ ಸರ್. ಈಗ ಒಂದು ಟೈಮ್ಗೆ ಒಂದು 8 ಲೀಟರ್ ಐತೆ ಈಗ ಒಂದು ಟೈಮ್ಗೆ. ಇದು ಬಂದು ಹಳೆಯ ಅದು ಹಳೆಯಸನೆ ಸರ್. ಇತ್ತಕ್ಕಂದು 4 ವರ್ಷ ಆಯಿತು ಸರ್. ಇದೊಂದು ಟೈಮ್ಗೆ 16 ಐತೆ, ಒಂದು ಟೈಮ್ಗೆ 2 ಟೈಮಿಂದ 32 ಲೀಟರ್ ಆಗ್ತೈತೆ. ಇದು 2 ಟೈಮಿಂದ 32 ಲೀಟ್ರು. ಪ್ರಶ್ನೆ ಪಡ್ಡೆ ಅದರದ್ದು ಪ್ರಶ್ನೆ ಕರ ಅದು ಫಸ್ಟ್ನೇ ಕದು. ಹಾಂ, ಪ್ರಶ್ನೆ ಅದ್ರ ಕರ ಇದು ಸರ್. ಇದು ಬಂದು ಏಡಲ್ಲು ಸರ್. ಕರ ಹಾಕೈತೆ ಸರ್. ಪ್ರಶ್ನೆ ಟೈಮ್ ಈಗ ಪ್ರಶ್ನೆ ಸೋಲಿಗೆ ಒಂದು ಟೈಮ್ಗೆ 10 ಕರ ಹಾಕೈತೆ. 10 ಲೀಟರ್ ಐತೆ. ಕನ್ಪಡ್ಡೆ ಎರಡನೇ ಏಡಲ್ಲು 10 ಲೀಟರ್ ಐತೆ. ಇದು ಅದ್ರ ತಂಗಿ ಇದೆ ಎಣ್ಣದು ಸರ್. ಇದು ಬಿಟ್ಟು ಒಂದು 6 ತಿಂಗಳು ಆಗೈತೆ ಸರ್. ಈಗ ಅವರು ಮೂಗ್ದಾರ ಹಾಕ್ಬೇಕು ಚೆಂಗಾಡ್ತವೆ ಹಂಗೆ ಹಿಂಗೆ ಅಂತಾರೆ ಸರ್. ಫ್ರೀಯಾಗಿದ್ದರೆ ಹಿಂಗೆ ಜನಗೋಜಲ್ಲಿ ಬಾಂಧವ್ಯ ಹೆಂಗೆ ಬೆಳೀತೆ ಹಂಗೆ ಬೆಳೀತೆ. ಈಗ ನಮ್ಮ ಮೂಗು ಚುಚ್ಚಾಗ ಎದುರ್ಕತ್ತವೆ, ಮುಡ್ಸ್ಕೋದಿಲ್ಲ. ಅಂದರೆ ನೀವು ಹಾಲು ಕದಿಬೇಕಾದ್ರೆ ಹಾಂ, ಅದು ಕಟ್ಟಾಗ್ತವೆ. ಯಾಕೆಂದರೆ ಸರ್ ಮೇವು ಹಾಕ್ತೀವಿ ನಾವು ಗುದ್ದಾಡ್ಬಿಡ್ತೇವೆ. ಇನ್ಕೆ 1 ಅವರ್ ಕಟ್ಟಾಕ್ತೀವಿ ಅಷ್ಟೇ. 1 ಅವರ್ ಕಟ್ಟಾಕ್ಬಿಟ್ಟು ಮೇವು ಎಲ್ಲ ಬಿಟ್ಬಿಡ್ತೀವಿ. ಫ್ರೀ ಬಿಚ್ಚಿವಿ, ಫ್ರೀ ಆಗಿರ್ತೇವೆ ಆರಾಮಾಗಿ. ಮೇವು 2 ಟೈಮ್ ಕೊಡ್ತೀರಾ ಅಥವಾ? ಹಾಂ ಸರ್, 2 ಟೈಮ್ ಕೊಡ್ತೀವಿ. ಸಾಯಂಕಾಲ ಬೆಳಿಗ್ಗೆ 2 ಟೈಮ್ ಕೊಡ್ತೀವಿ. ಇಲ್ಲಿ ಟ್ಯಾಂಕ್ ಐತೆ, ನೀರು ತುಂಬಿಸ್ತೀವಿ. ಅವು ಯಾವಾಗ ಬೇಕೋ ಅದು ಕುಡಿತೇವೆ ಹೋಗಿ. ರನ್ ಮಾಡಿ ಹೆಂಗೆ ಮೋಟ್ರ್ ಬಂದು ಸರ್. ಟ್ಯಾಂಕ್ ಐತೆ ಇಲ್ಲಿ, ತುಂಬ ನೀರು ತುಂಬಿಸ್ತೀವಿ. ನಾವು ನೀರು ಕುಡ್ಸೋಕ್ಕಲ್ಲ. ಅವು ಯಾವಾಗ ಬಂದು ಇಷ್ಟ ಬೇಕು ಕುಡಿತಾವೆ ಬಂದು ಅವಾಗ ಅದಷ್ಟೇ. ಹಾಂ, ಯಾವಾಗ ಬೇಕು ಕುಡಿತಾವೆ ಅವಾಗ. ಫುಲ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಯಾವಾಗ ಬೇಕು ಕುಡಿತಾವೆ ಮಾಡಿದಾಗ ಅದು ಆರೋಗ್ಯವಾಗಿರುತ್ತೆ ಸರ್. ಈಗ ನಮ್ಮ ಯಾವ ಟೈಮ್ ನೀರು ಕುಡಿಯೋದು, ಯಾವ ಟೈಮ್ ಮಾಡಿದಾಗ ಅವಾಗ ಯಾವಾಗ ಬೇಕು ಅಂತ ಕುಡಿದಾಗ ಅವಾಗ ಆರೋಗ್ಯ ಚೆನ್ನಾಗಿರ್ತವೆ. ನಾವು ಬಲವಂತ ಮಾಡಿ ಕುಡಿಸ್ದಾಗ ಸರ್ ಆರೋಗ್ಯ ಇರಲ್ಲ. ಯಾಕೆಂದರೆ ಸರ್ ಅನುಭವ ಮತ್ತು ಹೇಳ್ತಾ ಇರೋದು ಸರ್. ಇದು ಬಂದು 80 ಸಾವಿರ ಸರ್. ಇದು ಬಂದು ಸರ್ ನಾನು ತಗೊಂಡಾಗ 76,000 ರೂಪಾಯಿ ಸರ್. ಇದು ತಗೊಂಬಂದಾಗ ಸಣ್ಣಕ್ಕಿತ್ತು. ಇಲ್ಲ ಸರ್, 2 ಸುತ್ತ ಇದೆ. ಒಂದು ಟೈಮ್ಗೆ ಸರ್ 14 ಕಲ್ಕದಿದೆ ಸರ್. ತಂದಾಗ ಸಣ್ಣಕ್ಕಿತ್ತು. ನಮ್ಮ ಮೇವು ನಮ್ಮ ಹಿಂಗೆ ಫ್ರೀ ಆಗಿಬಿಟ್ಟ ಮೇಲೆ ಸರ್ ಹಸುಗಳೆಲ್ಲ ಚೆನ್ನಾಗಿರ್ತವೆ. ಅದಕ್ಕೂ ಮುಂಚೆ ಸರ್ ಈಗ ಅಂತಾರಲ್ಲ ವೆಟ್ಕೆ ಹಾಕೋ ಬಾರ್ಲಿ ವೇಸ್ಟ್ ಏನಾಯ್ತು ಸರ್ ಅದರಲ್ಲಿ. ಹಿಂಗೆ ದನಗಳು ಯಾವತ್ತೂ ಕೆಡಲ್ಲ. ಅರ್ಗರ ಸರ್ ಇದು. ಆದರೆ ಹೆಂಗೈತೆ ಅಂದರೆ ಇವತ್ತು ತುಂಗರ ಹೊಸ ಕಣ್ಣ ಕಾಣುತ್ತೆ ಸರ್. 6 ತಿಂಗಳು ಕರ ಬಿಟ್ಟು ಸರ್. ಇದು ಇನ್ನು ಮನೆ ಬಿಟ್ಟು ಮದುವೆ ಅದು ತಾಯಿದು ಸರ್. 6 ತಿಂಗಳು ಯಾವ ಬತ್ತಾವೆ ಎಷ್ಟದ ಬಾಡಿ ಗ್ರೋತ್ ಹೆಂಗೈತೆ ಸಮೇನೆಲ್ಲ ಯಾವ್ದು ಕೊಡ್ತೀರ ಸರ್? ಸಮೇನು ಅಂತ ಸರ್ ನಮ್ಮ KMF ಅವರು ಆ ಸಮೇನ ಬಗ್ಗೆ ಯಾರೂ ಇಂಟ್ರೆಸ್ಟ್ ತಗೊಂಡು ಯಾರೂ ಏನೂ ಮಾಡ್ತಿಲ್ಲ. ಒಳ್ಳೊಳ್ಳೆ ಸಮೇನ ಐತೆ, ಒಳ್ಳೆ ಸಮೇನ ಕೊಡ್ತವೆ. ಯಾರು ಕೊಡಿಸ್ತೀವಿ, ಎಷ್ಟೋ ಕೊಡ್ತಾರೆ, ಪರವಾಗಿಲ್ಲ. 100ಕ್ಕೆ ಕರ ಚೆನ್ನಾಗಿ ಕೊಡ್ತವೆ, ಇಲ್ಲ ಅಂತ ಚಿತ್ರ ಕೊಡ್ತವೆ ಸರ್. ಡೈರಿ ಅದು ಪ್ರೆಸ್ಟೇಜ್ ಮಾಡಬೇಕು, ಅದು ಮಾಡ್ತಿಲ್ಲ ಅವರು. ಯಾಕೆಂದರೆ ಕೆಲವು ಕಡೆ ಇಂಪ್ರೂವ್ಮೆಂಟ್ ಮಾಡೋದ್ರೆ ನಮ್ಮ ಕಡೆ ಯಾರು ಇಂಪ್ರೂವ್ಮೆಂಟ್ ಮಾಡ್ತಿಲ್ಲ. ಎಷ್ಟು ಸಿಗುತ್ತೆ ಸರ್ 1 ಲೀಟ್ರ್ ಹಾಲಿಗೆ ನಿಮಗೆ? ಸರ್ ಈಗ 33 ರೂಪಾಯಿ 62 ಪೈಸೆ ಆಯಿತು ನಮಗೆ. ಫ್ಯಾಟ್ ಇದಕ್ಕೆ 33 ರೂಪಾಯಿ. ಹಾಂ, 33 ರೂಪಾಯಿ 62 ಪೈಸೆ 63 ಪೈಸೆ ಸರ್. ಫ್ಯಾಕ್ಟ್ ಹೆಂಗೆ ಬತ್ತಂಗೆ ಹಾಕ್ಕೊಡ್ತಾರೆ. ನಂದು ಫ್ಯಾಕ್ಟ್ ಚೆನ್ನಾಗೈತೆ. ನಾನು 33 ಸರ್. ಸಾಯಂಕಾಲ ಟೈಮು 33 61 ಪೈಸೆ ಹಾಕ್ತಾರೆ. ಬೆಳಗ್ಗೆ ಟೈಮು 34 ರೂಪಾಯಿ ಹಾಕ್ತಾರೆ. ನಂದು ಇಲ್ಲಿವರೆಗೂ ಸರ್ ಅದು ರಿಸಲ್ಟೇ ಆಗಿಲ್ಲ ಯಾವುದಲ್ಲೂ. ಚೆನ್ನಾಗೈತೆ ನನ್ನ ರಿಸಲ್ಟು. ಹೌದು ಸರ್. ಸೊ ಈ ಥರ ಪೆಡಾಕ್ ಸಿಸ್ಟಮ್ ಮಾಡೋದಕ್ಕೆ ಏನು ಖರ್ಚು ಜಾಸ್ತಿ ಆಗ್ಬೋದು ಸರ್? ಹೇಳ್ತಲ್ವ ಸರ್, ನಾನು ಸ್ಟಾರ್ಟಿಂಗು ಮಾಡೋಣ ಕಮ್ಮಿನೇ ಹಾಕಂದೆ. ನನ್ನ ಅನುಕೂಲ ಎಷ್ಟಾಯ್ತು ಅಷ್ಟು ಹಾಕಂದೆ ಸರ್. ಇಲ್ಲಿ ಇವರು ಬರೋ ಇನ್ವೆಸ್ಟ್ಮೆಂಟ್ನೇ ಮುಂದೆ ಮಾಡ್ಕೊಬಂದೆ. ಅಂದರೆ ಸ್ಟಾರ್ಟಿಂಗ್ ನೀವು ಎಷ್ಟು ಹಸು ಕೊಂಡ್ಕೊಂಬಂದೆ ಸರ್? ಸರ್ ಫಸ್ಟ್ ಒಂದು 4 ಕೊಂಡ್ಕೊಂಡೆ, ಅಮ್ಮ ಕೊಂದಿರ್ತಕ್ಕಂತೆ. ಆ ರೀತಿ ಹೇಳ್ತಲ್ವ, ನನ್ನ ಅದರಲ್ಲಿ ಏನು ಅಮೌಂಟ್ ಕೊಡ್ತಾ ಅದ್ರ ಮೇಲೆ ಸ್ವಲ್ಪ ಆಗೋದು. ಅಂದ್ರೆ ಇವತ್ತು ಒಂದು ಸರ್ 10 ವರ್ಷ ಐತೆ. 10 ವರ್ಷನೂ ನನಗೆ 1 ಲಕ್ಷ ಕಮ್ಮಿ ಆಗಿಲ್ಲ, ಎಲ್ಲ 1 ಲಕ್ಷ ಕಮ್ಮಿ ಇರೋವೆ, ಕಮ್ಮಿಯೂ ಇಲ್ಲ. ಈಗ ಒಂದು ಅವರೇಜ್ ಕೊಡ್ತೀನಿ ಅನ್ನೋ ಸರ್. ಈಗ ಒಂದು 20 ಒಂದು 30 ಹಂಗೆ ಮಾಡ್ತಾ ಬಂದು ಹಸುಗಳು. ಒಂದು 10 ಲಕ್ಷ ಬಂಡವಾಳ ಆಯ್ತು ಹಸುಗಳ ಮೇಲೆ. ಈಗ 10 ಲಕ್ಷ ಫಾರ್ಮ್ ಹಾಕಿದ್ದೀನಿ ಸರ್. ನಾನು ಸ್ಟಾರ್ಟಿಂಗ್ ಫಸ್ಟು ನಾನು ಬಂಡವಾಳ ಹಾಕಿದಾಗ ಸೆಡ್ಗೊಂದು 2-3 ಲಕ್ಷ ಆಗಿದೆ. ಹಸುಗಳಿಗೆ ಒಂದು 2 ಲಕ್ಷ ಅಷ್ಟೇ ಹಾಕಿದ್ದು ನಾನು. ಈ ಕಡೆ ಹೊಸದಾಗೆ? ಹಾಂ ಸರ್, ಹೊಸ್ದಾಗಿ ಮಾಡೋದು ಇವಾಗ. ಇದು ಮುಂಚೆ ಕಟ್ತಾ ಇದ್ವಿ? ಹಾಂ ಸರ್, ಕಟ್ತಿದ್ದೋ. ಮಧ್ಯಾಹ್ನ ಟೈಮ್ ಕಟ್ತಿದ್ದು ಈಚೆ ಕಡೆ. ಅವಾಗ ಸಿಮ್ಸಿದ್ದು ಕಟ್ಟೋದು, ಒಳಗೆ ಕೊಡಾಕೋದು ಸರ್. ಇವಾಗೇನಿಲ್ಲ, ಆರಾಮಾಗೆ ಫ್ರೀ ಆಗಿದ್ದೀವಿ.
ಸರ್ ಇನ್ನು ಎಲ್ಲ ಮೇವೆಲ್ಲ ಚಾಪ್ ಕಟಿಂಗ್ ಮಾಡ್ಬಿಟ್ಟು ಸರ್ ಚಾಪ್ ಕಟ್ ಮಾಡಾಕ್ತೀವಿ ಸರ್ ಚಾಪ್ ಕಟ್ ಮಾಡಾಕ್ತೀವಿ ಪ್ಲಸ್ ಚಾಪ್ ಕಟ್ ಮಾಡಿಬಿಟ್ಟು ಮೇವು ಹಾಕ್ಬಿಡ್ತೀವಿ ಮೇವ ಮೇಲೆ ಪೀಡು ಬೇವ್ರ ವೇಸ್ಟು ಬಾರ್ಲಿ ಲಿಂಕ್ ಕಡೋದು ವೆಟ್ ಕೇಕು ಪ್ರತಿಯೊಂದು ಹಾಕ್ಬಿಡ್ತೀವಿ ಸರ್ ಎಲ್ಲ ತಿನ್ಕೋತವೆ ಬಂದು ಆರಾಮನಿ ಕುಡಿತವೆ ಆರಾಮ ನಿಕ್ಕತ್ತವೆ ಸರ್ ಇದು ಬಂದು ನಾನು ತಗೊಬಂದೆ ಸರ್ ಬಾವ ಆಗ್ಬಿಟ್ಟಿತ್ತು ಕಲ್ಬಾವನಂಗೆ ಆಗ್ಬಿಟ್ಟು ಹೊಸನೇ ಹೋಗ್ಬಿಡಂಗೆ ಆಗ್ಬಿಟ್ಟಿತ್ತು ಇನ್ಯಾಕೆ ಸಾಬ್ರು ಕಪ್ಪಡು ಅಂತಿರು ಕಷ್ಟಪಟ್ಟು ಸಾಕ್ತೋ ಈಗ ಬಾಕಿ ತಿಂಡಿ ಹಾಕ್ತಾಗ ಸಕ್ಕರೆ ಲಾಸ್ ಮಾಡ್ಕೊಬಿಟ್ಟಿದೆ ಸರ್ ಬಾರ್ಲಿ ವೆಟ್ ಕೇಕು ಬೇರೆ ಅಷ್ಟು ಇದು ಕೇಕು ಹಾಕೊಂಡ್ಮೇಲೆ ಏನೋ ಒಂದು ರೀತಿಲಿ ಇವತ್ತು ನನ್ನ ಫಾರ್ಮು ಚೆನ್ನಾಗಿರ್ತದೆ ನನಗೆ ಅನುಕೂಲ ಏನೈತೆ ನಾನು ಚೆನ್ನಿಗೆ ಹಾಕ್ಬಿಡ್ತೀನಿ ತಿನ್ಕೋತವೆ ಕೆಲವು ಜನ ಮಧ್ಯಾಹ್ನ ಟೈಮು ನೀರು ಕಲ್ಸ್ಕೊಡ್ತಾರೆ ಅದು ಸೂಕ್ತನೇ ಅವ್ರು ಹೆಂಗೆ ಅವ್ರಿಗೆ ಟೈಮಿಂಗ್ಸ್ ಅನುಕೂಲ ಐತೆ ಹಂಗೆ ಕೊಡ್ಬೋದು ಈಗ ಬೆಳಿಗ್ಗೆ 4 ಹಾಕ್ಬಿಟ್ಟು ಹೊಂಟಾಗ್ಬಿಟ್ಟು ಸಾಯಂಕಾಲ ಬರ್ಕೊಂಡ್ಬಿಟ್ಟು ಆರಾಮಾಗಿರ್ತವೆ ಏನು ತೊಂದರೆ ಇಲ್ಲ ಸೊ ಪ್ರತಿದಿನ ಖರ್ಚು ಎಷ್ಟು ಬರುತ್ತೆ ಉಳಿತಾಯ ಎಷ್ಟು ಸರ್ ಈಗ ನಾನು ಪ್ರೆಸೆಂಟ್ಲಿ ಸರ್ ಒಂದು ನಾನು 3200 ರೂಪಾಯಿ 3300 ರೂಪಾಯಿ ಹಾಕ್ತಿದ್ದೀನಿ ಈಗ 2 ಟೈಮಿಂದ 3,000 ರೂಪಾಯಿ ಹಾಳಾಗ್ತಿದ್ದಾನೆ ಸರ್ ಈಗ ತಿಂಡಿ ಮೇವು ಸರ್ ಎಲ್ಲ ಬಿಟ್ಟು ಒಂದು 2,000 ಖರ್ಚಾಗಿದೆ ತಿಂಡಿಯಿಂದ ಮೇವಿನ ಒಂದು 2,000 ಖರ್ಚು ಬೇಕು ಸರ್ 2,000 ಖರ್ಚು ಸರ್ ಈಗ 3,000 ಹಾಲಾಕು ನಾನು ಈಗ 100 ಲೀಟರ್ ಹಾಲಾಕು ಸರ್ ಈಗ ಪರಿಹಾರ ಬರುತ್ತೆ ಅದು ಸರ್ 500 ರೂಪಾಯಿ ಮಿಗುತ್ತೆ ನನಗೆ ಅದು ಸೇರಿ ಸರ್ ನನಗೆ ದಿನ 2,000 ರೂಪಾಯಿ ಇನ್ಕಮ್ ಸಿಗುತ್ತೆ ನನಗೆ ಅದು ಸೇರುತ್ತೆ 2,000 ರೂಪಾಯಿ 2,000 ಇದರಲ್ಲಿ 1,000 ಉಳಿಯುತ್ತೆ ಅದೊಂದು 500 ರೂಪಾಯಿ ಸಿಗುತ್ತೆ ಅಂದರೆ ಸರ್ ಈಗ 500 ರೂಪಾಯಿ ಮಿಗೋದು ಅಂದ್ರೆ ಈಗ ಚಿನ್ನಕ್ಕೆ 15,000 ಸಿಗುತ್ತೆ 15 ಇಂಟು 35 ಒಂದು 40,000 ರೂಪಾಯಿ ಅದೊಂದು ಸೇವ್ ಆಯ್ತೆ ಸರ್ ಬಂದಾಗ ಅದು ನಮ್ಗೆ ಸಂಬಳ ಇದ್ದಂಗೆ ಒಂಥರ ಇದೇ ಸರ್ ನನ್ನ ಗೊಬ್ಬರ ಐತೆ ಗೊಬ್ಬರನೂ ಒಂದು ತಿಂಗಳಿಗೆ ಸ್ವಲ್ಪ ಗೊಬ್ಬರ ಮಾಡ್ತೀನಿ ನಮ್ಮ ಗದ್ದೆಗೆ ಹಾಕತ್ತೀನಿ ಬೇಕಾದಷ್ಟು ನಮ್ಗೆ ಬೇಡ ಅಂತಂದರೆ ಸ್ವಲ್ಪ ಕೊಡ್ತೀನಿ ಗೊಬ್ಬರರಿಗೆ ಇದು ಮೇವೆಲ್ಲ ನೀವೇ ಬೆಳ್ಕೋತೀರಾ ಅಥವಾ ಸರ್ ಇಲ್ಲ ನಮ್ಮ ಸ್ವಲ್ಪ ನೇಪೇರೆ ಪಾಪ ಬೆಳ್ಕೊತೀವಿ ಎನಿ ಟೈಮ್ ಬೆಳೆಯೋಕ್ಕಾಗಲ್ಲ ಯಾಕೆ ನೀರು ನಮಗೂ ಸಮಸ್ಯೆ ಐತೆ ಬೋರ್ ಎಲ್ಲ ಕಮ್ಮಿ ಐತೆ ಈಗ ಬೆಳೆದ್ರು ತಗೋತೀವಿ ಈಗ ಸ್ವಲ್ಪ ಕೊಂಡ್ಕೋತೀವಿ ಹೋಗ್ತೀವಿ ಅದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಖರ್ಚು ಜಾಸ್ತಿ ಆಗಿದೆ ಸರ್ ಮೇವು ಒಂದು ನನಗೆ ಈಗ ತಿಂಗಳಿಗೆ ಕೊಂಡ್ಕೊತೀನಿ ಸರ್ 40 ರೂಪಾಯಿ ಮೇವನೇ ಬೇಕು ಸ್ವಂತ ಮೇವು ನಂದಿ ಆದ್ರೂ ಅದು 40 ಮಿಗುತ್ತೆ ನಿಮಗೆ 40,000 ರೂಪಾಯಿ ಉಳಿತಾಯ ಸೇವ್ ಐತೆ ಸ್ವಂತ ಮೇವು ಸರ್ ಈಗೆಲ್ಲ ನೀರು ಕಮ್ಮಿ ಆಗ್ಬಿಟ್ಟೈತೆ ಬೆಳಿಕಾಯ್ತಲ್ಲ ಈಗ ಲಾಭದಾಯಕವಾಗಿದೆಯಾ ಸರ್ ನಮ್ಮ ಮಾಡೋ ಸಂಬಂಧ ಇರುತ್ತೆ ನಾನು ಆಳು ಕೊಡ್ಕೊಂಡು ಮಾಡ್ತೀನಿ ಅಂದ್ರೆ ಸರ್ ಯಾವತ್ತು ಆಳೆ ಯಾಕೆಂದರೆ ಸರ್ ಈಗ ನಾವು ಹಸುಬು ನೋಡಾಕ್ತೀವಿ ಸರ್ ಅದು ಬಾಬಾ ಆಗಿರ್ಬೋದು ಇಲ್ಲ ಜ್ವರ ಬಂದಿರ್ಬೋದು ಅದು ನಾವು ನೋಡ್ಕೊಂಡ್ರೆ ಸರ್ ಅದು ನೋಡ್ಕೋಬೋದು ಈಗ ಆಳ್ಗೆ ಕೊಡ್ತೀವಿ ಅಂತ ಅವ್ರು ಬೇಕಾಬಿಟ್ಟು ಅವ್ರು ಗೇಮಾಗೆ ಗೇಮಾಗೆ ಇರ್ತಾರೆ ಅಲ್ಲಿ ನಮಗೆ ಕೊಡೋ ಸಂಬಳಕ್ಕೆ ಏನು ಮಾಡಬೇಕು ಆ ಸಂಬಳ ಮಾಡ್ತಾರೆ ಅಷ್ಟೇ ಅದರಿಂದ ಸರ್ ಈಗ ನಾನು ಹೇಳ್ಕೋದು ಅಂದ್ರೆ ಲಾಭದಾಯಕನೇ ನಮ್ಮ ಸಪೋರ್ಟ್ ಮಾಡಿದ್ರೆ ನಮ್ಮ ಶ್ರಮ ಏನೈತೆ ಅದ್ರ ಮೇಲೆ ಲಾಭ ಐತೆ ನಮ್ಮ ಶ್ರಮ ಪಡೆದ್ರೆ ಲಾಭ ಮಾಡೋಕ್ಕಾಗಲ್ಲ ಸೊ ಇನ್ನು ಹಾಲು ಕರಿಯೋಕ್ಕೆಲ್ಲ ಮಿಷಿನ್ ಸರ್ ಮಿಷಿನ್ ಐತೆ ಅಂದರೆ ಸರ್ ಎಲ್ಲ ಒಳಗೆ ಹೋದಾಗ ನಾವು ಮಿಸಸ್ ಒಬ್ಬರು ಮೇಂಟೈನ್ ಮಾಡ್ತಾರೆ ಅವರೇ ಕರೀತಾರೆ ಮಿಷಿನು ಚಾಪ್ ಕಟ್ರು ಐತೆ ಹಾಕೋ ಮಿಷಿನ್ ಐತೆ ಸರ್ವಿಸ್ ಮಿಷಿನು ಐತೆ ಇದು ನಮ್ಮ ಶ್ರಮ ಪಟ್ಟರು ಲಾಭದಾಯಕನೇ ಸರ್ ಏನು ಸರ್ ಗೊತ್ತಾ ಹಸಿಗೆ ಉಸಿರು ತಪ್ಪಡೋದು ಹಸಿಗೆ ಏನೂ ಆಗ್ಬಾರ್ದು ಹಸ ಒಂದು ಏನೋ ಆಗ ಸರ್ ಲಾಭ ಮಾಡ್ಬೋದು ಹಸಿ ಮೇಲೆ ಡಿಪೆಂಡು ಈಗ ಜ್ವರ ಬರ್ತದೆ ಕಾಬೆ ಜ್ವರ ಅದು ಬಂದರೆ ಸರ್ ಲಾಸನೇ ಒಟ್ಟಲ್ಲಿ ಅದೊಂದು ಬರ್ತದೆ ಸರ್ ಇನ್ನು ಯಾವುದೇ ಪ್ರಾಬ್ಲಮ್ ಬಂದರೂ ಸರ್ ರಿಕವರಿ ಮಾಡ್ಕೊಂಡು ಸರ್ ಮಾಡ್ಕೋಬೋದು ಅದೊಂದು ಕಾಯಿಬಲ್ ಜ್ವರ ಬಂದರೆ ಮಾತ್ರ ಸ್ವಲ್ಪ ಹಸುಗಳು ಹೇಳ್ತಿಂತವೆ ಅವಾಗ ನಷ್ಟ ಆದ್ರೆ ನಷ್ಟ ಆದಂಗೆ ಸೊ ಇನ್ನೊಂದು ಒಂದು ಹಸು 20 ಲೀಟರ್ ದಿನಕ್ಕೆ ಹಾಲು ಕರೆದ್ರೆ ಅದು ಪ್ರಾಫಿಟೇಬಲ್ ಪ್ರಾಫಿಟಬಲ್ ಸರ್ ಒಬ್ಬ ಮನುಷ್ಯ ಒಂದು ಹಸಿನಲ್ಲಿ 20 ಲೀಟರ್ ಮೇಲೆ ನಿರೀಕ್ಷೆ ಮಾಡಿದ್ರೇ ಅದು ಪ್ರಾಫಿಟು ಈಗ 10 ಹಸಿಗೆ 150 ರೂಪಾಯಿ ಅಂದರೆ 1,000 ಮಿಗುತ್ತಲ್ಲ ಸಾಕಲ್ವಾ